ಯೋಜನೆಯ ರದ್ದತಿಗೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 50,000ಕ್ಕೂ ಹೆಚ್ಚು ನೌಕರರಿಂದ ಪ್ರತಿಭಟನೆ ಮಾಡಲಾಯಿತು. ಎನ್ಪಿಎಸ್ ಯೋಜನೆಯನ್ನ 2025-26ನೇ ಸಾಲಿನ ಆಯವ್ಯಯದಲ್ಲಿ ರದ್ದುಗೊಳಿಸುವಂತೆ ಆಗ್ರಹಿಸಿದರು. ಎನ್ಪಿಎಸ್ ನೌಕರರ ಸಂಘವು 2022ರಲ್ಲಿ 1 ತಿಂಗಳು ಒಪಿಎಸ್ ಸಂಕಲ್ಪ ಯಾತ್ರೆ ಹಾಗೂ 14 ದಿನಗಳ ಕಾಲ ಒಪಿಎಸ್ ಜಾರಿಗಾಗಿ ಫ್ರೀಡಂ ಪಾರ್ಕ್ ಅಹೋರಾತ್ರಿ ಧರಣಿಯನ್ನು ನಡೆಸಿತು. ಜನವರಿ ತಿಂಗಳಿನಿಂದ 3 ತಿಂಗಳ ಕಾಲ ವೋಟ್ ಫಾರ್ ಒಪಿಎಸ್ ಅಭಿಯಾನ ಕೂಡ ನಡೆಸಿತು. ಆಗ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎನ್ಪಿಎಸ್ ಯೋಜನೆಯನ್ನ ರದ್ದುಗೊಳಿಸುವ ಭರವಸೆಯನ್ನ ತನ್ನ ಪ್ರಣಾಳಿಕೆಯಲ್ಲಿ ಸೇರಿಸಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ ತಕ್ಷಣ ಎನ್ಪಿಎಸ್ ರದ್ದತಿ ಭರವಸೆಯನ್ನು ನೀಡಿದ್ರು. ಎನ್ಪಿಎಸ್ ಯೋಜನೆಯನ್ನ ರದ್ದುಗೊಳಿಸುವ ಭರವಸೆ ನೀಡಿ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಒಪಿಎಸ್ ಹಕ್ಕೊತ್ತಾಯಕ್ಕೆ ಆಗ್ರಹಿಸಿ ಧರಣಿಯನ್ನ ಸತ್ಯಾಗ್ರಹವನ್ನ ನಡೆಸಿದ್ರು. ಎನ್ಪಿಎಸ್ ನೌಕರ ಸಂಘದ ರಾಜ್ಯ ಘಟಕದ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ನೌಕರ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣೇಗೌಡ್ರೆ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವ್ಯಕ್ತಿಗಳಾಗಿರ್ತಕ್ಕಂಥ ನಮಗೆ ಖಡಾಖಂಡಿತವಾಗಿ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆ ಜಾರಿಯಾಗಬೇಕು. ಕಳೆದ 15 ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಸರ್ಕಾರದ ಮೇಲೆ ಭರವಸೆ ಇದೆ. ಈ ಸರ್ಕಾರ ಚುನಾವಣೆಗೂ ಪೂರ್ವದಲ್ಲಿ ನಾವು OPS ಮಾಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರಿಂದ ರಾಜ್ಯಾದ್ಯಂತ 3.5 ಲಕ್ಷ ನೌಕರರು ಮತ್ತು ಅವರ ಕುಟುಂಬದವರು ಈ ಸರ್ಕಾರಕ್ಕೆ ಮತದಾನ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ಕೊಟ್ಟ ಮಾತಂತೆ ನಮಗೆ ಹಳೆಯ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ಜಾರಿ ತರಬೇಕು. ಯಾವುದೇ ಕಾರಣಕ್ಕೂ UPS ಮಾದರಿಯನ್ನು ಜಾರಿ ತರಂಗಿಲ್ಲ, OPS ಅನ್ನೇ ತರಬೇಕು ಅಂತೇಳಿ ನಾವು ಈ ಒಂದು ಹೋರಾಟದ ಮೂಲಕ ಆ ಸರ್ಕಾರವನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಬೇಡಿಕೆ ಈಡೇರದೆ ಹೋದರೆ ನಾವು ರಾಜ್ಯ ಸರ್ಕಾರಿ NPS ನೌಕರ ಸಂಘಟನೆ ಮತ್ತು ನಮ್ಮ ಸಮಾನ ಮನಸ್ಕ ಸಂಘಟನೆಗಳೆಲ್ಲ ನೇತೃತ್ವದಲ್ಲಿ ಮುಂದೆ ಏನು ಮಾಡಬೇಕು ಎಂಬತಕ್ಕಂಥ ಒಂದು ತೀರ್ಮಾನವನ್ನು ನಾವು ಜಂಟಿಯಾಗಿ ತಗೋತೀವಿ. ಒಟ್ಟಾರೆಯಾಗಿ ನಮ್ಮ ಬೇಡಿಕೆ ಈಡೇರೋ ತನಕ ಹೋರಾಟ ನಿರಂತರವಾಗಿರುತ್ತೆ. ಸುಮಾರು 50,000 ಜನ ಕೇವಲ ಒಂದು ವಾರದಲ್ಲಿ ನಾವು ಆಯೋಜನೆ ಮಾಡಿರುವಂಥ ಒಂದು ಹೋರಾಟದ ವೇದಿಕೆ ಇದು. ಸುಮಾರು 50,000 ಜನ ಈ ವೇದಿಕೆಯಲ್ಲಿ ಇವತ್ತು ಈ ಹೋರಾಟಕ್ಕೆ ಬಂದಿದ್ದಾರೆ. ಅದನ್ನು ತಾವೇನೇ ಕೂಡ ನೋಡ್ಬೋದು. ಕೂಡ ನಮ್ಮ ಬೇಡಿಕೆ ಏನು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ NPS ಅನ್ನು ರದ್ದುಗೊಳಿಸ್ತೇವೆ ಅಂತ ಹೇಳಿ ಏನು ಭರವಸೆ ಕೊಟ್ಟಿದ್ರು, ಅದನ್ನು 2025-26ನೇ ಬಜೆಟಲ್ಲಿ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಮುಂದಿನ ಹೋರಾಟವನ್ನು ನಾವು ಸಂಘದ ವೇದಿಕೆಯಲ್ಲಿ ನಿರ್ಧಾರ ಮಾಡೋರಿದ್ದೇವೆ. ನನಗೆ ಭರವಸೆ ಇದೆ, ಈ ಒಂದು ನಮ್ಮ ಮುಖ್ಯಮಂತ್ರಿ ಮೇಲೆ, ಉಪಮುಖ್ಯಮಂತ್ರಿಯವರ ಮೇಲೆ, ಮತ್ತು ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಾದಂಥ ಪರಮೇಶ್ ಸಾಹೇಬ್ರ ಮೇಲೆ ಮತ್ತು ಒಟ್ಟು ಸರ್ಕಾರದ ಮೇಲೆ ನಮಗೊಂದು ಭರವಸೆ ಇದೆ. ನಮ್ಮ ಏನು ಅವ್ರು ಕೊಟ್ಟಂಥ ಮಾತಿನಂತೆ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಡ್ತಾರೆ ಅಂತ. ಆವತ್ತು 14 ದಿವಸ ನಾವು ಹೋರಾಟ ಮಾಡಿರೋದ್ರಿಂದನೇ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲ ಈ ವಿಷಯವನ್ನು ಹಾಕಿರ್ತಕ್ಕಂಥದ್ದು. ಮತ್ತು ಸುಮಾರು 13,500 ಜನ NPS ನೌಕರರಿಗೆ ಈಗ OPS ಆಗಿ ಕನ್ವರ್ಟ್ ಆಗಿರುವಂಥದ್ದು ಆ ಹೋರಾಟದ ಫಲ.